ಅಯ್ಯೋ, ಇವ್ರು ಇನ್ನೂ ಬಂದಿಲ್ಲಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಇರಿ ಸರ್. ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಕಸ್ಮಾತ್ ಅದಕ್ಕೆ. ಇಲ್ಲ, ಕಾಲ್ ಮಾಡಿದ್ದೆಲ್ಲ ಇವಾಗ. ಏನೂ ಪ್ರಾಬ್ಲಮ್ ಇಲ್ಲ ಅಂತೆ, ಇಸ್ಕೊಂಬರ್ತಾ ಇದ್ದೀವಿ ಅಂತಂದರು. ಹಾಗಾದರೆ ಇನ್ನೇನು ಬರ್ಬೋದು ಇರಿ ಸರ್, ನೋಡೋಣ. ನೇತ್ರ, ಅಕಸ್ಮಾತ್ ನಿಂಗೇನಾದರೂ ಇವಾಗ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೈಟ್ ಎಲ್ಲ ಅಂತಂದರೆ ನೀನು ಹೋಗಿಬಿಡು ಮನೆಗೆ. ನಾನು ಚರಣ್ ಮತ್ತು ನಿತಿನ್ ನೋಡ್ಕೋತೀವಿ. ಇಲ್ಲ ಪರವಾಗಿಲ್ಲ ಸರ್, ನಾನು ವರ್ಕ್ ಮಾಡ್ತೀನಿ, ಹಾಗೇನಿಲ್ಲ. ಸಾರಿ ನೇತ್ರ, ನನ್ನಿಂದ ಪಾಪ ನಿನಗೆ ತೊಂದರೆ ಆಗ್ತಾ ಇದೆ. ಅಯ್ಯೋ ಇಲ್ಲ ಸರ್, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಇದು ನನ್ನ ಡ್ಯೂಟಿನೇ. ನಿನ್ನ ಡ್ಯೂಟಿ ಆಲ್ರೆಡಿ ಮುಗ್ದೋಗಿದೆ ಅಲ್ಲ ನೇತ್ರ. ಇರಲಿ ಬಿಡಿ ಸರ್, ಏನಾಗಲ್ಲ. ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನೀವು ನನ್ನ ಕಡೆ ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ, ನನ್ನ ಕಡೆ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಇವಾಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಫಸ್ಟ್. ಓಕೆ. ಸಾಗರ್ ಅಣ್ಣ, ನಿನ್ನ ಲ್ಯಾಪ್ಟಾಪ್ ಎಲ್ಲಿದೆ? ಇಮಿಡಿಯೇಟಾಗಿ ಬೇಗ ಬೇಕು. ಇಲ್ಲೇ ಇದೆ ನನ್ನ ಹತ್ರನೇ. ಇಸ್ಕೊಂಬಂದ್ರೆ ಅದು CC ಕ್ಯಾಮ್ರಲ್ಲಿ ಕ್ಯಾಪ್ಚರ್ದು. ಹಾಂ ಸಾಗರ್, ಇಸ್ಕೊಂಬಂದಿದ್ದೀವಿ, ಅದಕ್ಕೆ ಬೇಗ ನೋಡೋಣ. ನೇತ್ರ ಅವ್ರೆ, ನೀವು ಈ ಕಡೆ ಬರ್ರಿ, ನೋಡಿ ಬರ್ರಿ. ಅಣ್ಣ ಬೇಗ ಪ್ಲೇ ಮಾಡು, ಯಾರಂತ ನೋಡು, ಕ್ಯೂರಿಯಾಸಿಟಿ. ಹಾಂ ನಾನು ಅದನ್ನೇ ಮಾಡ್ತಾ ಇದ್ದೀನಿ ತಾನೆ. ಹಾಂ, ಪ್ಲೇ ಆಯ್ತು ನೋಡಿ. ಇದನ್ನೆಲ್ಲ ಮಾಡಿದ್ದು ಛಾಯಾನಾ? ಓ ಮೈ ಗಾಡ್, ಸಾಗರ್, ಛಾಯಾ ಯಾಕೆ ಇದನ್ನೆಲ್ಲ ಮಾಡಿದಾಳೆ? ಹಾಂ, ಅವಳೊಬ್ಳೆ ಕಾಣಿಸ್ತಾ ಇದ್ದಾಳೆ, ಮತ್ತೆ ಯಾರು ಇಲ್ಲನೇ ಇಲ್ಲಲ್ಲ. ಹಾಂ, ನೋಡು ಇಲ್ಲಿ, ನಮ್ಮ ಆಫೀಸಿಗೆ ಬರ್ತಾ ಇರೋದು ಅವಳೊಬ್ಳೆ. ಓ ಮೈ ಗಾಡ್, ಅಲ್ಲಿ ನೋಡು. ಗಾಡ್, ಅಯ್ಯೋ, ಇರು, ಹೊರಗಡೆ ಹೋಗೋ ಮುಂದೆ ಖಾಲಿ ಕೈಯಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ನೋಡೋಣ. ಅಯ್ಯೋ ಅಣ್ಣ, ನೋಡಲ್ಲಿ, ಅವಳು ವಾಪಸ್ ಹೋಗೋ ಮುಂದೆ ಅವಳ ಕೈಯಲ್ಲಿ ಪೇಪರ್ಸ್ ಇಲ್ಲ. ಅಯ್ಯೋ ನಿತಿನ್ ಅವರೇ, ಪೇಪರ್ಸ್ ಅಲ್ಲದು, ನಮ್ಮ ಆಫೀಸಿನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದು. ಓ ಮೈ ಗಾಡ್, ನಂಬೋದಕ್ಕೆ ಆಗ್ತಿಲ್ಲ. ಛಾಯಾ ಯಾಕೆ ಹಿಂಗೆ ಮಾಡಿದ್ಲು? ಎಷ್ಟು ಸೊಕ್ಕು ಅವಳಿಗೆ. ಹಾಂ, ನಮ್ಮ ಆಫೀಸ್ ಎಂಪ್ಲಾಯ್ ಆಗಿ ಈ ಥರ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಅವಳಿಗೆ? ಅಣ್ಣ, ಆ ಛಾಯಾನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇಂಥ ಕೆಟ್ಟ ಕೆಲಸ ಮಾಡಿದ್ದವಳು, ಆದರೆ ಪಾಪ ನೇತ್ರ ಅವ್ರ ಮೇಲೆ ಬಂತು ಅಪವಾದ ಎಲ್ಲ. ಹೌದು ಸಾಗರ್, ನಾವು ಇಮಿಡಿಯೇಟಾಗಿ ಛಾಯಾ ಹತ್ರ ಹೋಗಲೇಬೇಕು, ಆ ಡಾಕ್ಯುಮೆಂಟ್ಸ್ನ ಇಸ್ಕೊಲೇಬೇಕು. ಇಲ್ಲ ಅಂದರೆ ಅವಳಿಗೆ ಏನು ಮಾಡ್ತಾಳೆ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಏನಾದರೂ ಹರಿದಾಕಿದ್ರೆ ಭಾಳ ಕಷ್ಟ. ಅವು ಎಲ್ಲ ಡಾಕ್ಯುಮೆಂಟ್ಸ್ ವಾಪಸ್ ನಾವು ರಿಕವರ್ ಮಾಡ್ಕೊಳ್ಳೋದು. ಹೌದು ಸಾಗರ್ ಅವರೇ, ನಾವು ಈಗಲೇ ಹೋಗಿ ಛಾಯಾ ಹತ್ರ ಪೇಪರ್ಸ್ ಎಲ್ಲ ಇಸ್ಕೊಂಬಂದ್ಬಿಡ್ಬೇಕು. ಹೌದು, ಹಾಗೆ ಮಾಡಬೇಕು. ಆದರೆ ಛಾಯಾ ರೂಮು ಗೊತ್ತಿಲ್ಲಲ್ಲ ನನಗೆ. ಅವಳ ರೆಸ್ಯೂಮಲ್ಲಿ ಇದೆನಾ? ಅಯ್ಯೋ ಸಾಗರ್ ಅವರೇ, ರೆಸ್ಯೂಮೆಲ್ಲ ಯಾಕೆ? ಅವಳಿರೋ ರೂಮ್ ನಂಗೆ ಗೊತ್ತು, ನಾ ಹೋಗೋಣ ಬರ್ರಿ. ಅಣ್ಣ, ನೀನು ಮತ್ತೆ ಚರಣಣ್ಣ ಇಲ್ಲೇ ಇರಿ, ನಾನು ನೇತ್ರ ಜೊತೆ ಹೋಗಿ ಆಕಿನ ಕರ್ಕೊಂಡು ಬರ್ತೀನಿ ಛಾಯಾನ. ಏನು ಬೇಡ, ನೀನು ಮತ್ತೆ ಚರಣ್ ಇಲ್ಲೇ ಇರಿ. ಆಮೇಲೆ ನಾನು ಮತ್ತೆ ನೇತ್ರ ಹೋಗಿ ಛಾಯನ ಕರ್ಕೊಂಡ್ಬರ್ತೀವಿ. ಆಮೇಲೆ ನಾವು ಇಲ್ಲಿರೋ ವಿಷಯ, ಇದೆಲ್ಲ ಸಿಕ್ಕಿರೋ ವಿಷಯ ಯಾವುದೇ ಕಾರಣಕ್ಕೂ ಹೊರಗಡೆ ಗೊತ್ತಾಗೋಗಿಲ್ಲ. ಮತ್ತು ಅವಳು ಛಾಯಾ ಅಲ್ಲಿಂದ ಎಸ್ಕೇಪ್ ಆದರೂ ಆಗ್ಬೋದು, ಅದಕ್ಕೋಸ್ಕರ. ಹೌದು ಸಾಗರ್ ಅವರೇ, ನಾವು ಇಮಿಡಿಯೇಟ್ ಆಗಿ ಇಲ್ಲಿಂದ ಹೋಗಲೇಬೇಕು, ಬರೀ ಬೇಗ ಹೋಗೋಣ. ಇಮಿಡಿಯೇಟಾಗಿ ಚೇರ್ಮನ್ ಅವ್ರಿಗೆ ಕಾಲ್ ಮಾಡಿ, ಇಮಿಡಿಯೇಟ್ ಎಷ್ಟೊತ್ತಿದ್ರು ಇವಾಗ ಆಫೀಸಿಗೆ ಬರಲೇಬೇಕು ನೀವು ಅಂತ ಕಾಲ್ ಮಾಡಿ. ಅವ್ರು ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನಾವು ಛಾಯಾ ಹತ್ರ ಹೋಗಿ ಇಸ್ಕೊಂಡು ಬರ್ತೀನಿ. ಆಮೇಲೆ ಚೇರ್ಮನ್ಗೆ ಕ್ಲಿಯರಾಗಿ ಹೇಳಿ, ನೀವು ಇಲ್ಲಿ ಬರ್ತಾ ಇರೋ ವಿಷಯ ಸದ್ಯಕ್ಕೆ ಯಾರಿಗೂ ಗೊತ್ತಾಗೋದು ಬೇಡ, ಸೀಕ್ರೆಟಾಗಿ ಬೇಗ ಬಾ ಅಂತ ಹೇಳಿ. ಓಕೆ ಅಣ್ಣ, ನೀ ಇಲ್ಲೇನು ತಲೆ ಕೆಡಿಸ್ಕೊಬೇಡ, ಬೇಗ ಹೋಗಿ ಇಸ್ಕೊಂಬಾ. ಬಾ ನಿತಿನ್, ನಾವು ಕ್ಯಾಬಿನಲ್ಲಿ ಹೋಗಿ ಇವಾಗ ಮೀಟಿಂಗಿಗೆ ಎಲ್ಲ ಅರೇಂಜ್ ಮಾಡೋಣ. ಚೇರ್ಮನ್ ಅವ್ರಿಗೆ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳೋಣ. ಓಕೆ ಚರಣ್. ಸ್ವಲ್ಪ ಸಮಯದ ನಂತರ. ಚರಣ್, ಕಾಲ್ ಮಾಡಿದ್ರಾ ನೇತ್ರ ಅವರಿಗೆ? ಬಂದ್ರಂತ? ಹಾಂ, ಕಾಲ್ ಮಾಡಿದ್ದೆ, ಬರ್ತಾ ಇದ್ದಾರಂತೆ. ಹಾಗೆ ಚೇರ್ಮನ್ ಅವರು ಬರ್ತೀನಿ ಅಂತ ಅಂದರು. ಇನ್ನೇನು ಬರ್ಬೋದು ಅಂತ ಅನಿಸುತ್ತೆ. ಹೌದಾ, ಬೇಗ ಬಂದು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ಹೌದಪ್ಪ, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಟ್ರೆ ಆಮೇಲೆ ಸಾಗರ್ ಆರಾಮಾಗಿರ್ಬೋದು. ಇಲ್ಲಾಂದರೆ ಮತ್ತೆ ರಿಸೈನ್ ಮಾಡು, ಅದು ಮಾಡು, ಮತ್ತು ಮೀಡಿಯಾದವರೆಲ್ಲವ ದೊಡ್ಡ ತಲೆನೋವಾಗ್ಬಿಡುತ್ತೆ. ಇಷ್ಟು ಚೇರ್ಮನ್ ಅವ್ರು ಬಂದರು. ನಮಸ್ತೆ ಸರ್. ನಮಸ್ತೆ ಸರ್. ಹಾಂ, ನಮಸ್ತೆ. ಏನು ಇಮಿಡಿಯೇಟಾಗಿ ಆಫೀಸಿಗೆ ಬಾ ಅಂತ ಕಾಲ್ ಮಾಡಿದ್ದು? ಒಂದು ನಿಮಿಷ ಸರ್, ನೇತ್ರ ಮತ್ತು ಸಾಗರ್ ಅವರು ಬರ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಒಮ್ಮೆಗೆ ಹೇಳ್ತೀವಿ. ಓಕೆ, ಆದಷ್ಟು ಬೇಗ ಏನನ್ನೋದು ಹೇಳಿ. ಎಲ್ಲಿಗೆ ಹೋಗಿದ್ದೆ ಸಾಗರ್? ಬೆಳಗ್ಗೆಯಿಂದ ಏನು ನಿಂದು ಎಲ್ಲಿದೆಯಾ? ಏನು ಇನ್ಫಾರ್ಮೇಷನ್ ಹೇಳಿಲ್ಲಲ್ಲ, ಯಾಕೆ? ಸರ್, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈ ಡಾಕ್ಯುಮೆಂಟ್ಸು ಸಿಕ್ತು ನಮಗೆ. ಆಮೇಲೆ ಅದನ್ನು ಕದ್ದಿದ್ದು ಯಾರು ಅಂತಲೇ ಗೊತ್ತಾಯಿತು. ವಾಟ್? ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ತಾ? ಯಾರು ಅದನ್ನು ಕದ್ದಿದ್ದು? ಬಾರೆ ಇಲ್ಲಿ, ಬಾಸ್ ಕರಿತಾ ಇಲ್ಲ. ಮಾಡಿದ್ದನ್ನೆಲ್ಲ ಮಾಡಿ ಅಲ್ಲೋ ನಿಂತಿರೋದು ನೋಡು, ಬಾ ಒಳಗಡೆ. ಈ ಹುಡುಗಿ ನಮ್ಮ ಎಂಪ್ಲಾಯಿ ಛಾಯಾ ಅಲ್ಲ? ಇವಳನ್ನೇ ಕರ್ಕೊಂಡು ಬಂದಿದ್ದೀರಾ? ಡ್ಯಾಡಿ, ನೇತ್ರ ತನ್ನ ಟೇಬಲ್ ಮೇಲೆ ಇಟ್ಟು ಹೋಗಿರೋ ಡಾಕ್ಯುಮೆಂಟ್ಸ್ನ ಇವಳೇ ಕದ್ದುಕೊಂಡು ತೊಗೊಂಡು ಹೋಗಿದ್ದಾಳೆ. ಯಾಕಂತ ಕೇಳಿದ್ರೆ ಬಾಯಿನೇ ಬಿಡ್ತಾ ಇಲ್ಲ. ಹೌದಾ ಛಾಯಾ, ಸಾಗರ್ ಹೇಳ್ತಾ ಇರೋದು ನಿಜನಾ? ಹೌದು ಸರ್, ನಾನೇ ಆ ಡಾಕ್ಯುಮೆಂಟ್ಸ್ನೆಲ್ಲ ಕದ್ದಿದ್ದು. ಯಾಕೆ ಆ ಡಾಕ್ಯುಮೆಂಟ್ಸ್ನ ನೀನು ಯಾಕೆ ಕದ್ದೆ? ಅದು ಸರ್, ನಾನು 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 ನನಗೆ ಈ ಆಫೀಸಲ್ಲಿ ಪ್ರಮೋಷನೇ ಸಿಗ್ತಾ ಇಲ್ಲ. ಆದರೆ ನೇತ್ರಾಗೆ ಕಂಟಿನ್ಯೂಸ್ ಆಗಿ ಪ್ರಮೋಷನ್ ಸಿಗ್ತಾ ಇದೆ. ಅದಕ್ಕೋಸ್ಕರ ಅವಳಿಗೆ ಇದು ಕದ್ದಿರೋ ಅಪವಾದ ಅವಳ ತಲೆ ಮೇಲೆ ಬಂದರೆ ಅವಳನ್ನು ಈ ಆಫೀಸಿಂದ ಹೊರಗಡೆ ಹಾಕ್ತಾರಂತ ಆ ಡಾಕ್ಯುಮೆಂಟ್ಸ್ನ ನಾನೇ ಕದ್ದೆ. ಛೀ, ನಾಚಿಕೆ ಆಗಲ್ಲ ನಿನಗೆ ಈ ಥರ ಮಾಡೋದಕ್ಕೆ? ಹಾಂ, ನಿನಗೇನು ಸ್ಯಾಲ್ರಿ ಕೊಡೋದಿಲ್ವಾ? ಏನು ಕೊಡೋದಿಲ್ಲ? ಹಾಂ, ಈ ಥರ ನಾನು ಮಾಡೋದು? ಈಗಿಂದೀಗಲೇ ನಿನ್ನ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ.
ಸರ್ ಬೇಡ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಬೇಡ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದರೆ ನನ್ನ ಜೀವನನೇ ಹಾಳಾಗೋಗುತ್ತೆ ಸರ್. ಪ್ಲೀಸ್ ಸರ್, ಬೇಡ ಸರ್. ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್ ಸಾಗರ್ ಕೈಯಲ್ಲಿ. ಪ್ಲೀಸ್ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಇನ್ನೊಂದು ಸಲ ಯಾವತ್ತೂ ಈ ಥರ ಮಾಡೋದಿಲ್ಲ ಸರ್, ಪ್ಲೀಸ್ ಸರ್. ಇನ್ನೊಂದು ಸಲ ನನ್ನ ಮುಖ ತೋರ್ಸೋದಕ್ಕೆ ಹೋಗಬೇಡ. ಈಗಲೇ ನೀವು ಆಫೀಸ್ ಬಿಟ್ಟು ಹೋಗ್ತಾ ಇರಬೇಕು ಸಾಗರ್. ಇವಳನ್ನ ರಿಸೈನ್ ಮಾಡಿ ಕಳಿಸ್ತಾ ಇರು. ಇಂಥವರೆಲ್ಲ ನಮ್ಮ ಆಫೀಸ್ನಲ್ಲಿದ್ದರೆ ನಮ್ಮ ಆಫೀಸಿಗೆ ಕೆಟ್ಟ ಹೆಸರು. ಹೋಗು, ನಿನ್ನ ಮುಖ ನೋಡಿದ್ರೆ ನನಗೆ ಇಷ್ಟು ಸಿಟ್ಟು ಬರುತ್ತೆ. ನಡಿ. ನೇತ್ರ ಅವರೇ, ಆ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಬರ್ರಿ. ಓಕೆ ಸರ್. ಸಾರಿ ಸಾಗರ್, ಅವಳು ಮಾಡಿರೋ ತಪ್ಪಿಗೆ ನಾನು ಇನ್ಮೇಲೆ ರಿಗಾಡ್ಬಿಟ್ಟೆ. ಸಾರಿ. ಇಟ್ಸ್ ಓಕೆ ಸರ್, ಏನೂ ಆಗೋದಿಲ್ಲ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಹಾಗೆ ಮಾಡ್ತಿದ್ದೆ. ಇದು ಇಲ್ಲಿಗೆ ಮುಗೀತಲ್ಲ ಸರ್ ಪ್ರಾಬ್ಲಮ್ಮು, ಅಷ್ಟೇ ಸಾಕು. ಸರ್ ಡಾಕ್ಯುಮೆಂಟ್. ಸರ್, ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಒಂದ್ಸಲ ಚೆಕ್ ಮಾಡಿಬಿಡಿ. ಸಾಗರ್, ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ. ಈ ಫೈಲ್ ನನ್ನ ಹತ್ರನೇ ಇರಲಿ, ನಾನೇ ತೆಗೆದಿಟ್ಬಿಡ್ತೀನಿ. ಓಕೆನಾ? ಓಕೆ ಸರ್. ನಾಳೆ ಬೆಳಗ್ಗೆ ಮೀಟಿಂಗ್ ಅರೇಂಜ್ ಮಾಡಿಬಿಡಿ. ಈ ಪ್ರಾಬ್ಲಮ್ಸ್ದೆಲ್ಲ ಸಾಲ್ವ್ ಆಗಿದೆ ಅಂತ ಹೇಳಿಬಿಡೋಣ. ಓಕೆನಾ? ಓಕೆ ಸರ್. ನೇತ್ರ, ಸಾರಿ ಅಮ್ಮ, ಇದೆಲ್ಲ ನೀನೇ ಮಾಡಿದ್ದು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಸಾರಿ ಅಮ್ಮ, ಏನು ಅನ್ಕೊಳೋದಕ್ಕೆ ಹೋಗಬೇಡ. ಇಟ್ಸ್ ಓಕೆ ಸರ್, ನೀವೇನು ಸಾರಿ ಕೇಳೋದು ಬೇಡ ಸರ್. ನನಗಿಂತ ದೊಡ್ಡವ್ರು ನೀವು, ಪರವಾಗಿಲ್ಲ ಸರ್. ಓಕೆ ಅಮ್ಮ. ದೊಡ್ಡಪ್ಪ, ಈ ಡಾಕ್ಯುಮೆಂಟ್ಸ್ ಎಲ್ಲ ನಾವು ತೊಗೊಂಡು ಬರೋದ್ರಲ್ಲಿ ನೇತ್ರ ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ. ಹೌದಾ ಅಮ್ಮ ನೇತ್ರ? ವೆರಿ ಗುಡ್ ಅಮ್ಮ, ವೆರಿ ಗುಡ್. ಈ ಥರನೇ ನೀನು ವರ್ಕ್ನ ಚೆನ್ನಾಗಿ ಮಾಡು. ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ನೀನು ವರ್ಕ್ಗೆ ತಕ್ಕಂಗೆ ನಿನಗೆ ಪ್ರಮೋಷನ್ ಸಿಗುತ್ತೆ. ಓಕೆನಾ? ಓಕೆ ಸರ್. ಸರಿ ಸಾಗರ್, ಲೇಟ್ ಆಯಿತು. ನೇತ್ರನ ಅವ್ರ ಮನೆಗೆ ಡ್ರಾಪ್ ಮಾಡಿ ಮನೆಗೆ ಬಂದುಬಿಡು. ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ. ಓಕೆನಾ? ಓಕೆ ಸರ್. ಹಬ್ಬ, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಯ್ತಲ್ಲ, ಇವಾಗ ಸಮಾಧಾನ ಆಯ್ತಪ್ಪ. ಹೌದು, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಯಿತು. ನೇತ್ರ, ಐ ಆಮ್ ಸಾರಿ. ನಿನ್ನೆ ನಾನು ನಿಮಗೆ ಕಪಾಳಕ್ಕೆ ಹೊಡೆದ್ಬಿಟ್ಟೆ. ಸೊ ಐ ಆಮ್ ರಿಯಲಿ ಸಾರಿ. ಇರಲಿ ಬಿಡಿ ಸರ್, ನಂದು ತಪ್ಪಿದೆ. ನಾನು ಡಾಕ್ಯುಮೆಂಟ್ಸ್ ಅಲ್ಲೇ ಇಟ್ಟು ಹೋಗಬಾರ್ದಿತ್ತು. ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಿಲ್ಲ. ನೀವೇನು ಸಾರಿ ಕೇಳೋದು ಬೇಡ ಸರ್. ಅಣ್ಣ, ನೀನು ಮನೆಗೆ ಹೋಗಿರು. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಾನು ನೇತ್ರಾಗೆ ಮನೆಗೆ ಡ್ರಾಪ್ ಮಾಡಿ ಬರ್ತೀನಂತೆ. ಬೇಡ ಬೇಡ, ಟೈಮ್ ಆಗಿದೆ ಆಲ್ರೆಡಿ. ಚರಣ್ ಮತ್ತು ನೀನು, ಚರಣ್ ಇವತ್ತೇ ನೀನೇನು ಮನೆಗೆ ಹೋಗೋದಕ್ಕೂ ಬೇಡ, ದೂರ ಇದೆ. ನಮ್ಮ ಮನೆಗೆ ಹೋಗ್ಬಿಡು. ನಿತಿನು ನೀನು ಮನೆಗೆ ಹೋಗಿರಿ, ನಾನು ನೇತ್ರನ ಡ್ರಾಪ್ ಮಾಡಿ ಬರ್ತೀನಂತೆ. ಓಕೆನಾ? ಅಲ್ಲಣ್ಣ, ನಾನೇ. ನಿತಿನ್ ಬಾ, ನಾವು ಹೋಗೋಣ. ಅಲ್ಲ, ನಾನೇ ಹೋಗ್ತಿದ್ದೆ. ಬಾ ನಿತಿನ್, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ, ಬಾ. ಐ ಆಮ್ ಸಾರಿ ನೇತ್ರ, ಇನ್ನೊಂದು ಸಲ ಪ್ಲೀಸ್. ನಾನು ನಿನ್ನೆ ಎಲ್ಲರ ಮುಂದೆ ಆ ಥರ ಕೈ ಮಾಡಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ. ನನಗೆ ಇವಾಗ ಭಾಳ ವಿಚಾರ ಆಗ್ತಾಯಿದೆ. ಇರಲಿ ಬಿಡಿ ಸರ್, ಪದೇ ಪದೇ ಯಾಕೆ ಸಾರಿ ಕೇಳ್ತೀರಾ? ನಿಮ್ಮ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಅದು ಆಫೀಸಿಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ನಾನು ಆ ಟೇಬಲ್ ಮೇಲೆ ಇಟ್ಟು ಹೋಗಬಾರ್ದಿತ್ತು. ಆದರೆ ಯಾಕೆ ಅಲ್ಲಿಟ್ಟು ಹೋದ್ನೋ ನನಗೆ ಗೊತ್ತಿಲ್ಲ. ಇರಲಿ ಬಿಡಿ ಸರ್, ಏನಾಗೋದಿಲ್ಲ. ಓಕೆ ಬಾ, ನಾನು ನಿಮಗೆ ಡ್ರಾಪ್ ಮಾಡಿ ಮನೆಗೆ ಹೋಗ್ತೀನಿ. ಓಕೆ ಸರ್, ನಾನು 2 ಮಿನಿಟ್ಸ್ ಛಾಯಾ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೀವು ಕಾರ್ ಹತ್ರ ಹೋಗಿರಿ. ಓಕೆ ಶೂರ್, ಬೇಗ ಬಾ. ಸರಿ ಸರ್. ಛಾಯಾ ಬಾ ಇಲ್ಲಿ. ಸಾರಿ ನೇತ್ರ, ನನ್ನಿಂದ ನಿನಗೆ ಭಾಳ ಹರ್ಟ್ ಆಯ್ತು ಅಂತ ಅನಿಸುತ್ತೆ. ಐ ಆಮ್ ರಿಯಲಿ ಸಾರಿ. ಛಾಯಾ, ನಿಜ ಹೇಳು, ಇದು ನೀನು ಒಬ್ಬಳದೇ ಕೆಲಸ ಅಲ್ಲ. ನನಗೆ ಗೊತ್ತು ಇದರ ಹಿಂದೆ ಬೇರೆ ಯಾರ್ದೋ ಕೈ ಇದೆ ಅಂತ. ಅದನ್ನು ಮಾತ್ರ ನಾನು ಕಂಡು ಹಿಡಿದೇ ಬಿಡೋದಿಲ್ಲ. ನಿಜ ಹೇಳು, ಯಾರು ಇದನ್ನೆಲ್ಲ ಮಾಡಿಸಿದ್ದು ನಿನ್ನ ಕೈಲಿ? ಯಾರೂ ಇಲ್ಲ ನೇತ್ರ, ನಾನೇ ಮಾಡಿದ್ದು. ಛಾಯಾ, ನಾನೇನು ಕಿವಿಯಲ್ಲಿ ಹೂ ಇಟ್ಕೊಂಡು ನಿಂತ್ಕೊಂಡಿಲ್ಲ ಇಲ್ಲಿ. ಅವರೆಲ್ಲರೂ ನಂಬಿರ್ಬೋದು ನೀನೊಬ್ಬಳೇ ಇದನ್ನು ಮಾಡಿದೀಯಾ ಅಂತ. ನನಗೆ ಗ್ಯಾರಂಟಿ ಗೊತ್ತು ಈ ಕೆಲಸ ನೀನೊಬ್ಬಳದೇ ಅಲ್ಲನೇ ಅಲ್ಲ ಅಂತ. ಇದು ಯಾರು ಮಾಡಿಸ್ತಿದ್ದಾರಂತನೂ ನನಗೆ ಗೊತ್ತು. ಇದನ್ನು ಮಾಡಿಸಿದ್ದು ಕೃತಿಯವರು ತಾನೇ? ಇಲ್ಲ 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 ನೇತ್ರ, ಇದನ್ನು ಅವರೆಲ್ಲ ಮಾಡಿಸಿದ್ದು, ನಾನೇ ಮಾಡಿದ್ದು. ಎಷ್ಟು ಸಲ ಹೇಳ್ಬೇಕು ನಿನಗೆ? ಅಷ್ಟ್ಯಾಕೆ ತೊದಲ್ತೀಯಾ ಛಾಯಾ? ಇರೋದೇ ನಿಜ ತಾನೇ ನಾನು ಅದನ್ನು ಹೇಳಿದ್ದು. ಹಾಗೇನಿಲ್ಲ ನೇತ್ರ, ಇಲ್ಲದೆ ಸುಮ್ಮನೆ ಊಹೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ. ನನಗೆ ಗೊತ್ತು ಛಾಯಾ, ಇದನ್ನೆಲ್ಲ ಮಾಡಿಸಿದ್ದು ಕೃತಿನೇ ಅಂತ. ಅವ್ರಿಗೆ ಗೊತ್ತು ನಾನು ಈ ಆಫೀಸಲ್ಲಿ ವರ್ಕ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ. ಅದಕ್ಕೋಸ್ಕರನೇ ಹೀಗೆಲ್ಲ ಮಾಡಿದಾರಂತನೂ ನನಗೆ ಗೊತ್ತು. ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈಗಲೇ ಹೋಗಿ ನಿಮ್ಮ ಕೃತಿ ಮೇಡಮ್ ಹತ್ರ ಹೇಳು, ಆ ನೇತ್ರ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಳಂತ. ಈ ಥರ ಎಲ್ಲ ಆಟಾಡ್ತಾರಾ? ಇನ್ಮೇಲೆ ನೋಡು ನಾನು ಯಾವ ಥರ ಆಟಾಡ್ತೀನಿ ಅಂತಂದು. ಆದರೂ ಛಾಯಾ, ನಿಂಗೆ ನಾಚಿಕೆ ಆಗಲ್ಲ? ನಿನ್ನ ಎಷ್ಟು ನಂಬಿದ್ದೆ ನಾನು. ನಿನ್ನ ಫ್ರೆಂಡಿಗೆ ಈ ಥರ ಕಳ್ಳ ಆಪಾದನೆ ಹೊರಿಸೋದಕ್ಕೆ ಹೆಂಗೆ ಮನಸ್ಸು ಬಂತು ನಿನಗೆ? ಸಾರಿ ನೇತ್ರ, ನನ್ನನ್ನು ಕ್ಷಮಿಸ್ಬಿಡು. ಇನ್ನೊಂದು ಸಲ ಈ ಥರ ಮಾಡೋದಿಲ್ಲ. ಇನ್ನೊಂದು ಸಲ ನಿನ್ನ ಮುಖನೂ ತೋರಿಸೋದಿಲ್ಲ, ಸರಿನಾ? ಹೇಗೋ ನಾನು ಇವಾಗ ಈ ಆಫೀಸ್ ಬಿಟ್ಟೆ ಹೋಗ್ತಾ ಇದ್ದೀನಲ್ಲ, ಪ್ಲೀಸ್ ಇದೊಂದು ಸಲ ನನ್ನ ಕ್ಷಮಿಸ್ಬಿಡು. ಹೋಗು, ಎಲ್ಲ ಆಫೀಸ್ ಬಿಟ್ಟು ಹೋಗ್ತೀಯಾ, ಎಲ್ಲಿ ಹೋಗ್ತೀಯಾ ನೋಡು, ಹೋಗು. ಆದರೆ ನಿನ್ನ ಹಿಂದೆ ಏನು ಇದಾಳಲ್ಲ ಕೃತಿ, ಆ ಕೃತಿ ಮೇಡಮ್ ಅವ್ರನ್ನ ಸೇಫ್ ಮಾಡೋದಕ್ಕೋಸ್ಕರ ನೀನು ಇಷ್ಟೊಂದು ನಾಟಕ ಮಾಡ್ತಿದ್ಯಾ? ನನಗೆ ಗೊತ್ತು ಏನು ಕೊಟ್ಟಿದ್ದಾರೆ ಅವರು ಅಂಥದ್ದು ನಿನಗೆ. ಏನೂ ಇಲ್ಲ ನೇತ್ರ, ನಿನ್ಗೆ ಎಷ್ಟು ಸಲ ಹೇಳಬೇಕು? ಸುಮ್ಮನೆ ಇಲ್ಲದೆಲ್ಲ ನನ್ನ ಹತ್ರ ಏನು ಹೇಳೋದಕ್ಕೋ ಬೇಡ. ಇಷ್ಟೋ ತನಕ ತಾಳ್ಮೆಯಿಂದ ಮಾತಾಡಿದ್ದೆ ದೊಡ್ಡದಾಯ್ತು ನಿನಗೆ. ಬರೀ ನನ್ನ ಮೇಲೆ ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀನಿ, ಮತ್ತು ಅವ್ರನ್ನ ನಡೆ ಕೇಳ್ಕೊತಾ ಇದೆಯಾ? ನನಗೆ ಗೊತ್ತು ಇದನ್ನು ಯಾರು ಮಾಡಿಸಿದ್ದಾರೆ, ನಿನ್ನ ಕೈಯಲ್ಲೇ ಮಾಡಿಸಿದ್ದಾರೆ ಅಂತಂದು. ಮಾಡ್ತೀನಿ, ನಿನ್ನನ್ನು ಬಿಡೋದಿಲ್ಲ, ನಿನ್ನ ಜೊತೆ ಸೇರ್ಕೊಂಡಿರೋ ಕೃತಿ ಮೇಡಮ್ ಅವ್ರನ್ನೂ ಬಿಡೋಂಗಿಲ್ಲ ನಾನು. ನಿನ್ನ ಮುಖ ತೋರ್ಸೋಕೋಬೇಡ ನನಗೆ, ನಡಿ. ನಿನಗೆ ಯಾಕೆ ನಾನು ಮುಖ ತೋರಿಸ್ಕೊತ ಇಲ್ಲೇ ಇರಲಿ, ಬಿದ್ದಿರೆ ನೀನೇ ಈ ಆಫೀಸಲ್ಲಿ.
ಎಷ್ಟು ಸೊಕ್ಕ ಇವಳಿಗೆ. ತಪ್ಪು ಮಾಡೋದು ಮಾಡಿ ಮತ್ತು ನನಗೆ ಅನ್ನೋದಕ್ಕೆ ಬರ್ತಾ. ಮಾಡು ಹುರಿತೀಯಾ, ಎಷ್ಟು ಹುರಿ. ಆ ಕೃತಿ ಮೇಡಮ್ ಅವ್ರನ್ನ ನಂಬಿ ನನ್ನ ಮೇಲೇ ಸುಳ್ಳು ಆಪಾದನೆ ಹೊರಿಸಿದೆಯಲ್ಲ. ಒಂದಿನ ಇಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗುತ್ತೆ ನೀ ಮಾಡಿದ ತಪ್ಪು ಅಂತ. ಅವಾಗ ನನ್ನ ಹತ್ರ ಸಾರಿ ಕೇಳೋದಕ್ಕಂತ ಬರ್ತೀಯಲ್ಲ, ಅವಾಗ ಮಾತಾಡ್ತೀನಿ ನಾನು.